ಹಾಯ್ ಸ್ನೇಹಿತರೆ, ಈಗ ನೋಡಿ ವಾಣಿ ವಿಲಾಸ ಸರ್ಕಲ್ ನಿಯರ್ ಬೈ ನೋಡಿ ಟ್ರಾಫಿಕ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಈಗ ಟ್ರಾಫಿಕ್ಕು ನೋಡಿ, ಈಗ ಜಸ್ಟ್ ಸಿಗ್ನಲ್ ಬಿಡ್ತು ಅಷ್ಟೇ. ನೋಡಿ ಟ್ರಾಫಿಕ್ಕು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ವರೆಗೂ ನಿಂತಿರ್ತಾರೆ. ಇಲ್ಲಿ ವಾಣಿ ವಿಲಾಸ ಸರ್ಕಲ್ ಇದೆಯಲ್ಲ ರೋಡು, ವಾಣಿ ವಿಲಾಸ ರೋಡು, ಈ ಕಡೆ ಲಾಲ್ಬಾಗ್ ಗೇಟು ಮೆಟ್ರೋ ಇದೆಯಲ್ಲ ನಿಯರ್ ಬೈ ಲಾಲ್ಬಾಗ್ ಮೆಟ್ರೋ ಹತ್ರ. ಈಗ ನೋಡಿ ಒಂದು 5-10 ಸೆಕೆಂಡು ಅಷ್ಟೇ ಸಿಗ್ನಲ್ ಬಿಟ್ಟೇ ಬಿಡ್ತಾನೆ ಸಡನ್ಲಿ. ಆಗಲೇ ನಾವು ಹೋಗೋಷ್ಟಲ್ಲಿ ಸಿಗ್ನಲ್ಲೇ ಬಿಟ್ಬಿಡ್ತಾನೆ ಇವನು. ಆಗಲೇ ಅದೇನೋ ಗೊತ್ತಿಲ್ಲ, ಒಟ್ಟಲ್ಲಿ ಇಲ್ಲಂತಲ್ಲ, ಎಲ್ಲ ಕಡೆನೂ ಅಷ್ಟೇ. ಒಟ್ಟಲ್ಲಿ ಸಿಗ್ನಲ್ ಅಂತೂ ಸಡನ್ಲಿ ಅಲ್ಲೇ ಬಿಟ್ಟೇ ಬಿಡ್ತಾನೆ ಸಿಗ್ನಲ್ನ. ಹೋಗೋಕ್ಕೆ ಆಗಲ್ಲ, ಆ ರೀತಿ ಸಿಗ್ನಲ್ ಬಿಟ್ಬಿಡ್ತಾನೆ. ಇನ್ನೊಂದು 10 ಸೆಕೆಂಡು ಬಿಟ್ಟಿದ್ರೆ ಇದು ಹೋಗಿ ಬಂತು 5 ಸೆಕೆಂಡ್ ಬಿಡಲ್ಲ, ಅಲ್ಲೇ 5 ಸೆಕೆಂಡ್ ಹೋಗೋಷ್ಟಲ್ಲೇ ಅಲ್ಲೇ ಬಿಟ್ಟೇ ಬಿಡ್ತಾರೆ ಸಿಗ್ನಲ್ನೇ. ಆ ರೀತಿ ಟ್ರಾಫಿಕ್ ಇರುತ್ತೆ ಇಲ್ಲಿ. ಇದು ಕೂಡ ಇಲ್ಲಿ ಲಾಲ್ಬಾಗ್ ಮೆಟ್ರೋ ಹತ್ರ ಜಯನಗರ ಸೈಡ್ ಈ ಕಡೆ. ಅದು ಬಿಟ್ಟರೆ ನಿಯರ್ ಬೈ ಮುಂದೆ ಈಗ ತೋರಿಸ್ತೀನಿ ನೋಡಿ. ಇದು ಕೂಡ ನೆಕ್ಸ್ಟು ಹೇಗಿರುತ್ತೆ ಅಂತ ನೋಡಿ. ಸಿಗ್ನಲ್ ಬಿತ್ತಾ ಇಲ್ಲೂ ಕೂಡ ನೋಡಿ, ಇಲ್ಲೆಲ್ಲ ಮೆಟ್ರೋ ಆಗಿದ್ರು ಕೂಡ, ಮೆಟ್ರೋ ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಿದ್ರು ಕೂಡ ಎಷ್ಟು ಟ್ರಾಫಿಕ್ ಎಲ್ಲ ಇರುತ್ತೆ ಅಂದರೆ ನೋಡಿ. ನಾವು 2 ವೀಲರ್ ಆಗಿದ್ದಕ್ಕೆ ಹಿಂಗೆಲ್ಲ ಸಂದಿ ಬಂದಿಗೆ ನುಗ್ಸ್ಕೊ ಬಂದ್ಬಿಟ್ಟು, ಆದರೆ ಬೇರೆ ಯಾರಾದರೂ ಆಗಿದೆ ಹಿಂಗೆ ಕಾರ್ಗಳಾಗಿದ್ದರೆ ಹಿಂಗೆಲ್ಲ ಬರೋಕ್ಕಾಗಲ್ಲ ನಿಜವಾಗ್ಲು. ನೋಡಿ ಇಲ್ಲಿ ಗಂಟೆ ಈಗ ಟ್ರಾಫಿಕ್ ಆಗಿದೆಯಲ್ಲ. ಈಗ ನಾನಾದರೂ ಮುಂದೆ ಬಂದುಬಿಟ್ಟಿದ್ದೀನಿ. ಹಿಂದೆ ನಿಜವಾಗ್ಲೂ ನಿಮಗೆ ತೋರಿಸಿಲ್ಲ ನಾನು. ಹಿಂದೆ ಎಲ್ಲ ನಿಜವಾಗ್ಲೂ ಮಿನಿಮಮ್ ಇಲ್ಲ ಅಂದರೂ 400 ಮೀಟರ್ಸ್ ಗಂಟು ನಿಂತಿದ್ದಾರೆ ಟ್ರಾಫಿಕ್. ಹಿಂದೆವರೆಗೂ 400 ಮೀಟರ್ಸ್ ನಿಂತಿದ್ದಾರೆ. ನಾನಿಲ್ಲಿ ಸಂದೀಪ್ ಬಂದಿಲ್ಲ, ಹೆಂಗೋ ಬಂದುಬಿಟ್ಟಿದ್ದೀನಿ 2 ವೀಲರು. ಹಿಂದೆ ಎಲ್ಲ 400 ಮೀಟರ್ವರೆಗೂ ನಿಂತಿದ್ದಾರೆ. ನೋಡಿ ಇಲ್ಲಿ ಜಯನಗರ ವಾಣಿ ವಿಲಾಸ್ ರೋಡಲ್ಲಿ ನೋಡಿ. ಹಿಂಗಾದಾಗ ಯಾವ ಥರ ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಅಂತಲೂ ಕೂಡ ಯಾರಿಗೂ ಗೊತ್ತಾಗಲ್ಲ. ಏನು ನಿಜವಾಗ್ಲೂ ವೆಹಿಕಲ್ ತೊಗೊಳ್ಳೋರ ಸಂಖ್ಯೆ ಕಮ್ಮಿ ಮಾಡಬೇಕಾ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸಂಜೆ ಈಗ 3 ಗಂಟೆಗೆ ಬಂದಿರೋದು ನಾನು. ಈಗ ಈವ್ನಿಂಗ್ ಬರಬೇಕು. ಈವ್ನಿಂಗ್ 5 ಗಂಟೆ ಎಲ್ಲ ಆಫೀಸ್ ಬಿಡೋ ಟೈಮು, ಬೆಳಿಗ್ಗೆಲ್ಲ ಆಫೀಸ್ಗೆ ಹೋಗೋ ಟೈಮು 8 ಗಂಟೆ 9 ಗಂಟೆಲಿ. ಅವಾಗ ಇನ್ನೂ ತುಂಬ ಟ್ರಾಫಿಕ್ ಇರುತ್ತೆ. ಅವಾಗೆಲ್ಲ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ನಿಜವಾಗ್ಲೂ. ನೋಡಿರ್ತೀನಿ, ನಿಮಗೆ ಇನ್ನೂ ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಟ್ರಾಫಿಕ್ ಬಗ್ಗೆ ಆಗಲಿ, ಬೆಂಗಳೂರು ಸಿಟಿ ಬಗ್ಗೆ ಆಗಲಿ ಎಲ್ಲನೇ. ಬೇರೆ ಡಿಸ್ಟಿಕವ್ರು ಮಾತ್ರ ಬೆಂಗಳೂರು ಸಿಟಿ ನೋಡ್ತಾ ಇದ್ದಾರೆ. ಬೆಂಗಳೂರು ಹಿಂಗಂತಂತ ನಿಜವಾಗ್ಲೂ ಬೆಂಗಳೂರಿಗೆ ಬರಲ್ಲ ಅವರು. ಬೆಂಗಳೂರೆಲ್ಲ ಇಷ್ಟೊಂದು ಈ ಥರ ಎಲ್ಲ ಇರುತ್ತೆ. ಬೆಂಗಳೂರು ಅಂತಂದರೆ ಈ ಥರ ರಿಸ್ಕ್ ಸಿಟಿನ ನಾವು ಇಲ್ಲಿ ಇರೋಕ್ಕಾಗುತ್ತಾ, ಬಾಡಿಗೆ ಮನೆಯೆಲ್ಲ ರೂಮೆಲ್ಲ ಕಟ್ಕೊಂಡು ಅಂತ ನೀವೇ ಕೂಡ ಶಾಖ ಹೋಗ್ತಾರೆ ಎಲ್ಲ ಅವರು ವೀಡಿಯೋ ನೋಡೋರು ಕೂಡ. ಆ ರೀತಿ ನಾನು ವೀಡಿಯೋ ಮಾಡಿ ಹಾಕ್ತಾಯಿರ್ತೀನಿ ಟ್ರಾಫಿಕ್ ಬಗ್ಗೆ ಆಗಲಿ. ಟ್ರಾಫಿಕ್ ಅಂತಲ್ಲ, ಬೆಂಗಳೂರು ನಡೆಯೋ ದಿನನಿತ್ಯ ಘಟನೆಗಳು ಏನೇ ಆಗಲಿ, ಆಕ್ಸಿಡೆಂಟ್ ಬಗ್ಗೆ ಆಗಲಿ ಎಲ್ಲ ಹಾಕ್ತಾಯಿರ್ತೀನಿ. ದಯವಿಟ್ಟು ವೀಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ.